ಈ ದಿನ ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು 4 ಜಿಲ್ಲೆಯ ಆದಿಜಾಂಬ ಸಮಾಜದ ಪ್ರಮುಖರು ಸೇರಿದ್ದು. ಇದರಲ್ಲಿ ಮಾಜಿ ಸಚಿವ ಶಿವಣ್ಣ, ನಾನು ಮತ್ತು ಎಲ್ಲ ಜನಾಂಗದ ಮುಖಂಡರುಗಳು ಸೇರಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಭಾಗಿತ್ವ ವಹಿಸಿ ಇದರಲ್ಲಿ ಅದನ್ನು ಯಶಸ್ಸು ಮಾಡಲಿಕ್ಕೆ ನಾವು ಎಲ್ಲ ನಾಯಕರುಗಳು, ಎಲ್ಲ ಲೀಡರ್ಗಳು ಕೇಳ್ಕೊಂಡು, ಜೊತೆಗೆ ಜನಗಳಲ್ಲಿ ನಾವು ಏನು ಮೂಡಿಸ್ಬೇಕಾಗಿದ್ದರೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರು ಬಿಟ್ಟರೆ ಪ್ರಗತಿಪರ, ಬಡವರ ಪರ, ದೀನದಲಿತರ ಪರ, ಅಲ್ಪಸಂಖ್ಯಾತರ ಪರ, ಅಸಂಘಟಿತ ಸಮಾಜದ ಪರ ಮತ್ತು ಎಲ್ಲ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಸರ್ಕಾರ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. 2013ರಿಂದ 2018 ಅನೇಕ ಭಾಗ್ಯಗಳು ಕೊಟ್ಟು ಅವರು ಒಂದು ಭಾಗ್ಯ ವಿಧಾತ ಅನಿಸ್ಕೊಂಡಿದ್ದಾರೆ. ಅದೇ ರೀತಿ ಈಗ ನಾವು ಈ ಕಳೆದ ಎಲೆಕ್ಷನ್ನಲ್ಲಿ ಕೂಡ 5 ಗ್ಯಾರಂಟಿಗಳನ್ನ ಎಲ್ಲ ಜನ ನೋಡಿ. ಇದರಲ್ಲಿ ಯಾವುದೇ ಒಂದು ವರ್ಗ, ಒಂದು ಜಾತಿ ಇಲ್ಲ. ಎಲ್ಲ ವರ್ಗದ ಎಲ್ಲ ಜನಾಂಗಗಳು ಕೂಡ ಅವರು ಬಡವರಿರ್ಬೋದು, ಯಾವುದೇ ಒಂದು ಜಾತಿ ಇರ್ಬೋದು, ಎಲ್ಲ ಜಾತಿಯು ಕೂಡ ಶಕ್ತಿ ಇರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ಮತ್ತು ಹೀಗೆ ಅನೇಕ ಬೇಲುವನ್ನು ಕೊಟ್ಟಿದ್ದಾರೆ. ಇಂಥದ್ದು ಕೊಟ್ಟಿದ್ದು ಕೂಡ ಇದನ್ನು ಯಾತಕ್ಕೆ ಅಂದರೆ ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾದಳಗಳು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಂಥ ಕೊಡುಗೆ ಅವರ ಕಾಲದಲ್ಲಿ ಅವರು ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕೊಟ್ಟಿಲ್ಲ, ಜನತಾದಳವರು ಕೊಟ್ಟಿಲ್ಲ. ಇವರು ಭಾರತೀಯ ಜನತಾ ಪಾರ್ಟಿಯವರ ಫೇರೂರ್ನ ಇವರು ಆ ಒಂದು ಆಧಾರರಹಿತ ಆರೋಪವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮಾಡಿ ಇವರಿಗೆ ಜನಗಳಲ್ಲಿ ದಿಗ್ತಪ್ಪಿಸಲಿಕ್ಕೆ ಮಾಡ್ತಾಯಿದ್ದಾರೆ. ಯಾಕೆಂದರೆ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿಗೆ ವಿರುದ್ಧವಾಗಿ ನಿಂತ್ಕೊಂಡು ಮಾತಾಡ್ತಕ್ಕಂಥ ಶಕ್ತಿ ಅವ್ರಿಗಿಂತ ಹೆಚ್ಚಾಗಿ ಜನಪರ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು. ಇದನ್ನು ನಾವು ಸಹಿಸೋಕ್ಕಾಗ್ದೇ ಇವರಿಗೆ ಒಂದು ಆಧಾರರಹಿತ ಆರೋಪ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದು ಮೂಡದೆ ನಾನು ಕೂಡ ಸದ್ಯ ಕಳೆದ 2 ವರ್ಷಗಳಿಂದ ಇದ್ದೇನೆ, MLC ಆಗಿದ್ದು. ಅಲ್ಲಿ ಯಾವುದೇ ಇಂಥದ್ದು ಕ್ರಮ ನಡೆದಿಲ್ಲ. ಅದು ನಾವು ಬರೋದಕ್ಕಿಂತ ಮುಂಚೆನೇ ಆಗಿರೋದು. ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಭಾರತೀಯ ಜನತಾ ಪಾರ್ಟಿ ನೇಮಕ ಮಾಡೋದಂಥ ಮೂಡ ಚೇರ್ಮನ್ ಇದ್ದಾಗ ಇವರಿಗೆ ಈ 3 ಎಕರೆ 14 ಗುಂಟೆ ಏನು ದೇವನೂರಿನಲ್ಲಿ ಕಳ್ಕೊಂಡ್ರು, ಆ ಕಳ್ಕೊಂಡಿದ್ದಕ್ಕೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಇವರೇ. ಪರಿಹಾರ ಕೊಟ್ಟು ಅವರು ಪರಿಹಾರ ಪಡ್ಕೊಂಡಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಿಸ್ಟರ್, ಅವರ ಸಹೋದರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಶ್ರೀಮತಿಯವರು ಅವರ ಸಹೋದರಿ ಅವರು ದಾನ ಕೊಟ್ಟಿರ್ತಕ್ಕಂಥದ್ದನ್ನು ಒಂದು ದೊಡ್ಡ ಇದು ಮಾಡಿಕೊಂಡು ಇವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರ ಕೈವಾಡ ಏನಿಲ್ಲ. ಅವರು ಒಂದು ಎಲ್ಲೂ ಕೂಡ ಅವರು ಇದ್ರ ಬಗ್ಗೆ ಒತ್ತಡನೇ ಆಗಲಿ, ಅವರು ಒಂದು ಲೆಟರ್ ಆಗಲಿ ಇದು ಮಾಡಿಲ್ಲ. ನಡೆದಿರೋದೆಲ್ಲ ಅವರ ಸರ್ಕಾರ ಇದ್ದಾಗ, ಅವರ ದೇಶ ಇದ್ದಾಗಲೇ ಅನಾವಶ್ಯಕವಾಗಿ ದೂರ ತಂದು ಅವ್ರನ್ನ ಕೆಟ್ಟ ಹೆಸರು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ದಳದವರು. ಅದರ ವಿರುದ್ಧ ನಾವು ಜನಾಂದೋಲನ ಕಾರ್ಯಕ್ರಮ ಜನಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ಅವರ ವಿರುದ್ಧ ಮಾಡಲಿಕ್ಕೆ 9ನೇ ತಾರೀಕು ಮಾಡ್ತಾಯಿದ್ದೀವಿ ಅಂತ ಇದು ಮಾಡ್ತೀವಿ. ಅಮ್ಮ ಪಾದಯಾತ್ರೆ ಮಾಡಿಬಿಟ್ರೆ ಎಲ್ಲರೂ ಅನೇಕ ಜನ ಪಾದಯಾತ್ರೆ ಮಾಡ್ತಾರೆ. ಇದು ಎಲ್ಲ ಸರ್ಕಾರದ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಲಿಕ್ಕಾಗುತ್ತಾ? ಅದು ಸಾಧ್ಯ ಇಲ್ಲ. ಆದರೆ ಅವ್ರು ಏನಪ್ಪ ಅಂತಂದರೆ ಈ ಒಂದು ರೀತಿ ಮಾಡಿ ಸಿದ್ದರಾಮಯ್ಯನವರ ಶಕ್ತಿ ಕುಂದಿಸಲಿಕ್ಕೆ, ಅವರ ಮನಸ್ಸನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಮತ್ತು ಆಧಾರರಹಿತ ಆರೋಪ ಮಾಡಿ ಏನೋ ಒಂದು ಮಾಡಬೇಕು ಅಂತ ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ, ಫೇಲ್ಯೂರ್ ಆಗ್ತಾರೆ. ಸಿದ್ದರಾಮಯ್ಯವ್ರ ಬಗ್ಗೆ ಯಾವುದಾದ್ರೂ ವಿಚಾರದ ಬಗ್ಗೆ ಇದೆಯಾ, ಅಥವಾ ಲಂಚದ ಬಗ್ಗೆ ಇದೆಯಾ, ಭ್ರಷ್ಟಾಚಾರದ ಬಗ್ಗೆ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅವರಲ್ಲಿ. ಅಂಥ ಒಂದು ಕ್ಲೀನ್ ಇಮೇಜ್ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ಅವ್ರ ಕ್ಲೀನ್ ಇಮೇಜ್ ಇವತ್ತು ನೀವು ಸಹಿಸ್ಕೊಳ್ಳಾರ್ದೆ ಮಾಡ್ತಿರೋದು. ಇವತ್ತು ನೀವು ಸ್ವಲ್ಪ ನೋಡ್ಕೊಳ್ಳಿ. ಈಗ ಜನತಾದಳದ ಕುಮಾರಸ್ವಾಮಿ ಹೇಳ್ತಾರಲ್ಲ, ಕುಮಾರಸ್ವಾಮಿ ಅವ್ರ ಕುಟುಂಬ ಸ್ವಲ್ಪ ನೋಡ್ಕೊಳ್ಳಿ. ಹಿಂದೆ ಅವ್ರ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ. ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಿದೆ, ಅವ್ರಿಗೆ ಯಾವ ನೈತಿಕ ಹಾಕಿದೆ ಇವ್ರ ಬಗ್ಗೆ ಮಾತಾಡಲಿಕ್ಕೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜೈಲಿಗೆ ಬಂದರು. ಅವ್ರಿಗೆ ಗೊತ್ತಾಗೋದಿಲ್ಲ ಇದನ್ನು. ಅಂಥದ್ದೇನೋ ಸಿಕ್ಕಾಕೊಂಡಿದ್ದಾರೆ ಅವರು. ಚೆಕ್ ತೊಗೊಂಡು ಅಥವಾ ದುಡ್ಡು ತೊಗೊಂಡು ಇದು ಭ್ರಷ್ಟಾಚಾರ ಮಾಡಿ ಅಂಥದ್ದೇನಿಲ್ಲ. ಆಮೇಲೆ ಜೊತೆಗೆ ಇದೇ ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ವಯಸ್ಸಿಗೆ ಮೀರಿದಂಥದ್ದು ಮೊನ್ನೆ ಯಾವುದೋ ಹೆಣ್ಮಗಳ ಬಗ್ಗೆ ಅಸಭ್ಯ ನಡ್ಕೊಂಡಿರ್ತಕ್ಕಂಥ ಇವರೆಲ್ಲ ನಾಚಿಕೆ ಆಗೋದಿಲ್ವ? ಏನು ಆಧಾರ ರಹಿತಲ್ಲಿರ್ತಕ್ಕಂಥ ಇವ್ರನ್ನ ಮಾತಾಡ್ತಾರಲ್ಲ. ಸೊ ಅದರಿಂದ ಇದೆಲ್ಲ ರಾಜಕೀಯ ಪ್ರೇರಿತವಾದಂಥ ಒಂದು ಕೆಲಸ. ಸಿದ್ದರಾಮಯ್ಯನವ್ರು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಎಲ್ಲಿವರೆಗೆ ಪ್ರಾಮಾಣಿಕವಾಗಿ ಇರ್ತಾರೋ, ಜನಪರ ಕಾರ್ಯಕ್ರಮ ಮಾಡ್ತಾರೋ ಅವ್ರು ಒಳ್ಳೇದಾಗುತ್ತೆ. ಅವರ ಪಾದಯಾತ್ರೆ ಸಕ್ಸಸ್ಸು ಆಗುತ್ತಾ?
ಆಗಲ್ಲ. ನೋಡೋಣ ಏನಾಗುತ್ತೆ ನೋಡೋಣ. ನಮ್ಮ ಜನಾಂದೋಲನ ಅವ್ರದ್ದು ಸಕ್ಸಸ್ ಆಗುತ್ತೆ. 2-3 ಲಕ್ಷ ಬಂದು ನಾವು ಸೇವೆ ಮಾಡ್ತೀವಿ. ಏನು ಸಂದೇಶ ಕೊಡ್ತೀರಾ ಸರ್? ಅಂದರೆ ಸಂದೇಶ ಇಷ್ಟೇ, ಇವರು ಬಿ ಜೆ ಪಿಯವರು ದಳದವರು ದುರುದ್ದೇಶದಿಂದ ತಪ್ಪು ಮಾಹಿತಿ ಕೊಟ್ಟು ಜನರ ತಪ್ಪಿಸಬೇಕು ಹೋಗ್ತಿದ್ದಾರೆ. ಇದ್ಯಾರು ನಂಬೋದು ಬೇಡ, ಅವ್ರ ಪಾಠ ಕಲಿಸ್ಬೇಕು ನಾವು ಅಂತ ಅಷ್ಟೇ. ಓಕೆ, ಎಲ್ಲಿನಿಂದ ಬರ್ತಾರೆ ಸರ್ ಜನಾಂದೋಲನಕ್ಕೆ? ಇಲ್ಲಿ ನಮಗೆ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಕೊಡಗು, ಇದು ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ಓಕೆ ಓಕೆ. ಆರೋಪ ಏನಿದೆ? ಆಧಾರರಹಿತ ಆರೋಪನೇ ಇಲ್ಲಲ್ಲ. ಭ್ರಷ್ಟಾಚಾರ ಮಾಡಿದಾರ, ಆಸ್ತಿಕ ಕಬಳಿಕೆ ಮಾಡಿದಾರ, ಏನಿದೆ? ಅದೇ ಥರ ನೀವು ಅಲ್ಲ ಅಂಥದ್ದು ಸೈಟ್ನ ವಾಪಸ್ ಕೊಡಿ ಅಂತ ಹೇಳಿದ್ರೆ ಆ ಮೌಲ್ಯ ಇವತ್ತಿನ ದಿವಸ ಅಷ್ಟಿದೆ. 3.5 ಎಕರೆ ನಾವು ಕಳ್ಕೊಂಡು 3 ಎಕರೆ 16 ಗುಂಟೆ ಕಳ್ಕೊಂಡು ಅದು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು ನೀವೇ. ಪರಿಹಾರ ಕೊಟ್ಟಿರ್ತಕ್ಕಂಥ ಸೈಟ್ ಇದೆ, ಸೈಟ್ನ ವ್ಯಾಲ್ಯೂ ಅಷ್ಟಿದೆ, ಬೇಕಾದ್ರೆ ತಗೊಳ್ಳಿ ವಾಪಸ್ ಅಂತ ಹೇಳಿದ್ದಾರೆ. ಅದರಲ್ಲಿನಂತೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.